ನಮಸ್ತೆ. ನಮ್ಮ ಹೆಸರು ಮಂಜೇಗೌಡರು ಅಂತ, ನೆಲಮಂಗಲ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು. ಇವತ್ತು ಇಲ್ಲಿ ಕರೆದಿರೋ ಉದ್ದೇಶ ಒಂದೇ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಆದೇಶದ ಮೇರೆಗೆ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರು ಟಿ.ಎ. ಧರ್ಮರಾಜ್ ಗೌಡರು ಸಹಕಾರದೊಂದಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಪುರುಷೋತ್ತಮ್ ಗೌಡ್ರ ಜೊತೆ ಸೇರಿ ಮಾತಾಡಿ ಒಂದು ಇದನ್ನು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಯಾಕಪ್ಪ ಇವತ್ತು ಮಾತಾಡಲೇಬೇಕಾದಂಥ ಸಂದರ್ಭ ಬಂದಿದೆ ಅಂದರೆ, ಡಿಸೆಂಬರ್ 27ನೇ ತಾರೀಕು ಏನು ಒಂದು ಕನ್ನಡ ನಾಮಫಲಕದ್ದು ಹೋರಾಟ ಆಯಿತು, ಇವತ್ತು ಅದೇ ರೀತಿಯಲ್ಲಿ ಕನ್ನಡಿಗರಿಗೆ, ಈ ನಾಡಿನ ಜನತೆ, ಈ ನಾಡಿನ ಮಕ್ಕಳು, ಈ ನೆಲದ ಮಕ್ಕಳು, ಈ ಮಣ್ಣಿನ ಮಕ್ಕಳು ಅವರಿಗೆ ಕೆಲಸ ಸಿಗ್ತಾಯಿಲ್ಲ. ಯಾಕಪ್ಪ ಕೆಲಸ ಸಿಗ್ತಾಯಿಲ್ಲ ಅಂದರೆ, ಎಲ್ಲ ಹೊರ ರಾಜ್ಯದವ್ರು ಬಂದು ತುಂಬ್ಕೊಬಿಟ್ಟವ್ರೆ. ಹಾಗಾಗಿ ಇವತ್ತು ಅವ್ರನ್ನ ವಾಪಸ್ ಕಳಿಸೋ ಕೆಲಸ ಆಗಬೇಕು. ಆಮೇಲೆ ಕನ್ನಡಿಗರಿಗೆ, ಈ ನೆಲದ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ ಉದ್ಯೋಗ ಸಿಗಬೇಕು. ಇವತ್ತು ಕನ್ನಡಿಗರಿಗೆ 100ಕ್ಕೆ 100% ಉದ್ಯೋಗ ಕೊಡಿ ಅಂತ ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಒತ್ತಾಯ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಒಪ್ಕೊಂಡವ್ರೆ. ಆದ್ರೆ ಏನು ಮಾಡಲಿ, ಒಬ್ಬರು ಕೈಲಿಲ್ವಲ್ಲ ಅಂತಾರೆ. ಇವತ್ತು ಗುಜರಾತಿಗಳಾಗಿರ್ಬೋದು, ಸಿಂಧಿಗಳಾಗಿರ್ಬೋದು, UP, ಜಮ್ಮು ಕಾಶ್ಮೀರ, ಅಸ್ಸಾಂ, ಒರಿಸ್ಸಾ, ಬಿಹಾರ ಈ ಕಡೆಯಿಂದಲೂ ಜನ ಬಂದು ಬೆಂಗಳೂರು ಆವರಿಸ್ಕೊಂಬಿಟ್ಟವ್ರೆ. ಮುಂಚೆ ಈ ತಮಿಳುನಾಡು, ಆಂಧ್ರದವರಿದ್ದರು. ಇವತ್ತೇನಾಗಿದೆ, ಎಲ್ಲ ಬರೀ ಉತ್ತರ ಭಾರತೀಯರು ಬಂದು ಬೆಂಗಳೂರನ್ನ ಅಕ್ವೈರ್ ಮಾಡ್ಕೊಂಬಿಟ್ಟವ್ರೆ, ಕರ್ನಾಟಕ ಅಕ್ವೈರ್ ಮಾಡ್ಕೊಂಬಿಟ್ಟವ್ರೆ. ಹಾಗಾಗಿ ಇವತ್ತು ಕನ್ನಡದ ಈ ನೆಲದ ಮಕ್ಕಳಿಗೆ, ಈ ನಾಡಿನ ಮಕ್ಕಳಿಗೆ 100ಕ್ಕೆ 100 ಭಾಗ ಉದ್ಯೋಗ ಕೊಡಲೇಬೇಕು. ಬೇರೆ ರಾಜ್ಯದವ್ರಿಗೆ ಕೊಡೋಕೆ ಹೋಗ್ಬೇಡ್ರಿ. ಕನ್ನಡ ನಾಮಫಲಕದ್ದು ಏನು ಒಂದು ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಉಪಮುಖ್ಯಮಂತ್ರಿಗಳು, ನಮ್ಮ BBMP ಆಯುಕ್ತರು ಕಿಶೋರ್ ಗಿರಿನಾಥ್ ಅವರು ಏನು ಒಂದು ಸುಗ್ರೀವಾಜ್ಞೆ ತಂದು ಸರ್ಕಾರದಿಂದ ನಾಮಫಲಕ ಕನ್ನಡದಲ್ಲೇ ಹಾಕಬೇಕು ಅಂತ, ಅದೇ ಥರ ಇದೊಂದು ಹೋರಾಟ ಭಾಳ ದೊಡ್ಡ ಮಟ್ಟದಲ್ಲಿ ಇನ್ನೂ ಹೋರಾಟ ಆಗುತ್ತೆ. ಯಾಕಪ್ಪ ಅಂದರೆ, ಇವತ್ತು ಈ ನೆಲದ ಮಕ್ಕಳಿಗೆ ಕೆಲಸ ಸಿಗ್ತಾಯಿಲ್ಲ. ಯಾವುದೇ ಒಂದು ಗೌರ್ಮೆಂಟ್ ಇದಕ್ಕೆ ಹೋದ್ರೂ, ಕಂಪ್ನಿಗೆ ಹೋದ್ರೂ ಅಷ್ಟೇ, ಯಾವುದೇ ಬ್ಯಾಂಕ್ಗಳಿಗೆ ಹೋದ್ರೂ ಅಷ್ಟೇ, ಕನ್ನಡದನ್ನು ಹುಡುಕ್ಬೇಕು ನಾವು. ಈಗ ನಾವು ನೀವು ಏನೋ ಒಂದೆರಡು ಅಕ್ಷರ ಕಲ್ತಿದ್ವಿ, ನಾವು ಚಲನೆಲ್ಲ ಫಿಲ್ ಮಾಡ್ತೀವಿ. ಬೇರೆ ಭಾಷೆ ಕನ್ನಡ ಬಿಟ್ಟು ಎಲ್ಲ ಬೇರೆ ಪರಭಾಷಿಕರು ಬಂದು ಬೆಂಗಳೂರನ್ನ ಅಕ್ವೈರ್ ಮಾಡ್ಯವ್ರೆ. ಒಬ್ಬ ಸೇಟು ಹೇಳ್ತಾನಂತೆ, ಬೆಂಗಳೂರು ನೆಕ್ಸ್ಟ್ ನಾವೇ ಆಳೋದು, ನೀವು 30% ಇದ್ಕೊಂಡು ಎಷ್ಟು ಮಾತಾಡ್ತೀರ ಅಂತ ಕೇಳ್ತಾನಂತೆ ಒಬ್ಬ ಸಿಂಧಿ ಸೇಟು. ಅವನಿಗೆ ಇಷ್ಟೆಲ್ಲ ಬೆಳೆಯೋಕ್ಕೆ ಕಾರಣ ಯಾರು? ನಾವೇ. ಯಾಕೆಂದರೆ ಕರ್ನಾಟಕಕ್ಕೆ ಬಂದ ತಕ್ಷಣ ನಾವು ಮನೆ ಬಾಡಿಗೆ ಕೊಡ್ತೀವಿ, ಜಮೀನು ಕೊಡಿಸ್ತೀವಿ, ಸೈಟ್ಗಳು ಕೊಡಿಸ್ತೀವಿ, ಅಲ್ಲಿ ಜಾಗ ಮಾಡ್ಕೋತಾರೆ ಸ್ವಲ್ಪ ಕುತ್ಕೊಳ್ಳೋಕ್ಕೆ, ಒಂದು ಬೀಡ ಅಂಗಡಿ ಮಾಡ್ಕೋತಾರೆ. ಒಬ್ಬ ಬೀಡ ಅಂಗಡಿ ಮಾಡಿದಂಥ ವ್ಯಕ್ತಿ ಇವತ್ತು ಅವ್ರಿಗೆಲ್ಲ ಎಲ್ಲಿ ಬಂತು ಧೈರ್ಯ ಅಂದರೆ, ನಾವೇ ಬೇರೆ ಯಾರೂ ಸಪೋರ್ಟ್ ಮಾಡಿಲ್ಲ, ನಾವೇ ನಮ್ಮ ಕನ್ನಡದವರೇ ಸಪೋರ್ಟ್ ಮಾಡ್ತಿದ್ದೀವಿ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೀವಿ, ಈ ನಾಡಿನ ಮಕ್ಕಳಿಗೆ, ಈ ನೆಲದ ಮಕ್ಕಳಿಗೆ 100ಕ್ಕೆ 100 ಭಾಗ ಉದ್ಯೋಗ ಕೊಡಬೇಕು. ಇಲ್ವಾ ಅವ್ರನ್ನ ಬಾರ್ಡ್ರಿಂದ ಆಚೆ ತಗೊಂಡೋಗಿ ಬಿಡಿಸ್ಬೇಕು ನೀವು. ಇಲ್ಲಿ ಬೆಂಗಳೂರಲ್ಲಿ ಬೇರೆಯವರು ಆಟ ನಡೆಯೋಂಗಿಲ್ಲ, ನಡೆಸೋದು ಇಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಇರೋವರೆಗೂ ಬೇರೆ ಆಟಗಳು, ಬೇರೆ ರಾಜ್ಯದವರು ವಲಸೆ ಕಾರ್ಮಿಕರು ಏನು ತುಂಬಿ ತುಳುಕ್ತಾ ಇದ್ದಾರೆ, ಅವ್ರು ಹೆಂಗೆ ಬಂದವ್ರು ಹೆಂಗೆ ಕಳಿಸ್ಕೊಡೋ ಕೆಲಸನ ಸರ್ಕಾರ ಮಾಡಬೇಕು. ಇವತ್ತು ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಲಿ, ಇನ್ಯಾರಿಗೆ ಕೆಲಸ ಕೊಡ್ತೀರ ಸ್ವಾಮಿ ನೀವು? ಕನ್ನಡದವ್ರಿಗೆ ಕೆಲಸ ಕೊಡಬೇಕು. ಕನ್ನಡದವರು 20 ಭಾಗನೂ ಕೆಲಸದಲ್ಲಿಲ್ಲ, 80 ಭಾಗ ಹೊರ ರಾಜ್ಯದವ್ರು ಬಂದು ಇಡೀ ಬೆಂಗಳೂರನ್ನ ಅಕ್ವೈರ್ ಮಾಡ್ಕೊಂಬಿಟ್ಟವ್ರೆ. ಹಾಗಾಗಿ ಮುಖ್ಯಮಂತ್ರಿಗಳ ಹತ್ರ ನಾವು ಮನವಿ ಮಾಡ್ಕೊಂಡಿದ್ದೀವಿ, ಮನವಿ ಕೊಟ್ಟಿದ್ದೀವಿ. ಹಾಗಾಗಿ ಪ್ರತಿಯೊಂದು ಗೌರ್ಮೆಂಟ್ ಫ್ಯಾಕ್ಟ್ರಿ ಆಗಿರಲಿ, ಪ್ರೈವೇಟ್ ಫ್ಯಾಕ್ಟ್ರಿ ಆಗಿರಲಿ, ಯಾವುದೇ ಒಂದು ಕೆಲಸ ಆಗಿರಲಿ, ಪ್ರತಿಯೊಂದು ಕನ್ನಡದವ್ರಿಗೆ ಕೊಡಬೇಕು ಅನ್ನೋದು ಒಂದು ಒತ್ತಾಸೆ. ಕನ್ನಡದವ್ರಿಗೆ ಕೆಲಸ ಸಿಗದಲ್ಲಿ ಇವತ್ತು ಒಳ್ಳೊಳ್ಳೆ ಕೆಲಸಗಳನ್ನೆಲ್ಲ ಬೇರೆಯವ್ರಿಗೆ ಕೊಟ್ಟು, ಕನ್ನಡದವ್ರಿಗೆಲ್ಲ ಈ ಕಸ ಗುಡಿಸೋದು, ಸೆಕ್ಯೂರಿಟಿ ಕೆಲಸ, P1 ಕೆಲಸಗಳು ಇಂಥವು ಕೊಡ್ತಾಯಿದ್ದಾರೆ. ಯಾಕೆ ಕೊಡ್ತಾಯಿದ್ದಾರೆ ಅಂದರೆ, ಕನ್ನಡದವ್ರು ಬಂದು ಗಲಾಟೆ ಮಾಡ್ತಾರೆ, ರಕ್ಷಣಾ ವೇದಿಕೆಯವ್ರು ಬಂದು ಗಲಾಟೆ ಮಾಡ್ತಾರೆ. ಇವತ್ತು ಕನ್ನಡ ಪರ ಸಂಘಟನೆಯರು ಇಲ್ಲ ಅಂದಿದ್ರೆ ಬೆಂಗಳೂರು ಇಷ್ಟೊತ್ತಿಗೆ ನಮ್ಮ ಕೈ ತಪ್ಪೋಗೋದು ಸರ್. ಈಗಲೂ ಬೆಂಗಳೂರನ್ನ ಕೈ ಬಿಡಿಸೋ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆಂದರೆ 5 ಭಾಗಗಳಾಗಿ ವಿಭಜನೆ ಮಾಡಬೇಕು ಅಂತ ಹೊರಟವ್ರೆ ಸರ್ಕಾರದವರು. ಅದಾಗಲಿಕ್ಕೆ ನಾವು ಬಿಡೋದಿಲ್ಲ. ಯಾಕೆಂದರೆ ಕನ್ನಡಿಗರ ಕೈಲೇ ಇರಬೇಕು ಸರ್ಕಾರ, ಕನ್ನಡದಲ್ಲೇ ಆಳಬೇಕು. ಬೇರೆ ರಾಜ್ಯದವ್ರು ಬಂದು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡೋಕ್ಕಾಗಲ್ಲ, ಆಳ್ವಿಕೆ ಮಾಡೋಕ್ಕೆ ಬಿಡೋದಿಲ್ಲ. ಯಾಕಪ್ಪ ಅಂದರೆ ಅವನ ಸೇಟು ಬೆಂಗಳೂರು ನಾವು ಆಳ್ತೀವಿ ಅಂತಾನೆ. ಬೆಂಗಳೂರು ಆಳೋಕ್ಕೆ ನಾವು ಬಿಟ್ಕೊಟ್ರೆ ತಾನೆ ಅವ್ರು ಆಳೋದು. ಅವ್ರನ್ನ ಖಾಲಿ ಮಾಡಿಸೋ ಕೆಲಸನ ನಾವು ಮಾಡ್ತೀವಿ. ಕನ್ನಡದವ್ರಿಗೆ ಉದ್ಯೋಗ ಕೊಡಲಿಲ್ಲ ಅಂದರೆ ಯಾರನ್ನ ಎಲ್ಲೆಲ್ಲಿ ಯಾವ ಸ್ಟೇಟಿಗೆ ಕಳಿಸ್ಬೇಕು ಆ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಹಾಗಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಟಿ.ಎ. ನಾರಾಯಣಗೌಡರು ಇವತ್ತೊಂದು ಡಿಸಿಷನ್ ತೊಗೊಂಡವ್ರೆ, ಒಂದು ತೀರ್ಮಾನನ
ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಆಮೇಲೆ ಇನ್ನೂ ಒಂದು ಮಾತು ಹೇಳೋರೆ, ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಅನ್ನೋ ಮಾತನ್ನು ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಹೇಳಿದ್ದಾರೆ. ಇವತ್ತು ನಾರಾಯಣಗೌಡರು ಒತ್ತಾಯ ಒಂದೇ, ನಾರಾಯಣಗೌಡರ ಜೊತೆ ನಾವಿದ್ದೀವಿ. ಒಂದೇ ಕೂಗು, ಕನ್ನಡದವರಿಗೆ, ಕನ್ನಡದ ಈ ನೆಲದ ಮಕ್ಕಳಿಗೆ ಕೆಲಸ ಕೊಡಬೇಕು. 80 ಭಾಗ ಏನು ಸುಗ್ರೀವಾಜ್ಞೆ ತಂದು ನಮ್ಮಪ್ಪಲ್ಕ ಹೋರಾಟದಲ್ಲಿ ಇವತ್ತು ಮೊನ್ನೆ ಎಲ್ಲ ಡಾಬಸ್ಪೇಟೆಗೆ ಹೋಗಿದ್ವಿ. ಸುಮಾರು ಜನ ಒಂದು ಅರ್ಧ ಭಾಗ ಇನ್ನೂ ಇಂಗ್ಲೀಷ್ ಬೋರ್ಡಲ್ಲಿ ಅವರೇ, ಕನ್ನಡ ಹಾಕಿಲ್ಲ. ಬಂದು ನೋಡೋಣ ಏನು ಮಾಡ್ಕೊತಾರೆ ನಮ್ಮ ಮಟ್ಟಕ್ಕೆ ಅವರೇ. ಬಿಡಲ್ಲ ಸ್ವಾಮಿ, ನೀವು ಫ್ಯಾಕ್ಟ್ರಿ ಖಾಲಿ ಮಾಡ್ಕೊಳ್ಬೇಕು, ಇಲ್ಲ ಕನ್ನಡ ಬೋರ್ಡ್ ಹಾಕಬೇಕು, ಕನ್ನಡದವರಿಗೆ ಕೆಲಸ ಕೊಡಬೇಕು. ಹಾಗಾಗಿ ಈ ಒಂದು ಒತ್ತಾಯನ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಕನ್ನಡದ ಮಕ್ಕಳಿಗೆ ಆಗಬೇಕು. ಕನ್ನಡ ನೆಲದಲ್ಲಿ ಇರ್ತಕ್ಕಂಥವ್ರು, ಕಾವೇರಿ ನೀರು ಕುಡಿಯೋಂಥವ್ರು, ಈ ನೆಲದ ಗಾಳಿ ಸೇವನೆ ಮಾಡ್ತಾ ಇರೋರು, ಖಂಡಿತವಾಗ್ಲೂ ಅವರು ಕನ್ನಡದ ನಮ್ಮ ಈ ನೆಲದ ಮಕ್ಕಳಿಗೆ. ಸರ್, ನೆಲಮಂಗಲ ತಾಲೂಕು ಅಧ್ಯಕ್ಷರಾಗಿ ಬಂದಮೇಲೆ ಎಲ್ಲ ಕಡೆಯಲ್ಲೂ ಈ ನೆಲದ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ ಕರವೇ ಸೇರಿ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆ ಬನ್ನಿ, ಈ ಹೋರಾಟ ಮಾಡೋಣ, ಕನ್ನಡದವರಿಗೆ ಕೆಲಸ ಕೊಡ್ಸೋಣ ಅನ್ನೋ ಮಾತನ್ನು ನಾವು ಪ್ರತಿಯೊಂದು ಕಡೆಯಲ್ಲೂ ಹೋಗಿ ಅವರಿಗೆ ಮನವಿ ಮಾಡ್ತಾಯಿದ್ದೀವಿ. ಅವರು ನಮ್ಮ ಜೊತೆ ಸ್ಪಂದಿಸಿದ್ದಾರೆ. ಆಯಿತು ಗೌಡ್ರೆ, ನಿಮ್ಮ ಜೊತೆ ನಾವು ಬರ್ತೀವಿ ಅನ್ನೋ ಮಾತನ್ನು ಪ್ರತಿಯೊಂದು ಕಡೆ ಹೇಳ್ತಾ ಇದ್ದಾರೆ. ಸರ್ಕಾರದಿಂದ ಕರ್ನಾಟಕ ರಕ್ಷಣಾ ವೇದಿಕೆಗೆ 4 ಎಕರೆ ಜಮೀನು ಕೊಟ್ಟಿದ್ದಾರೆ. ಯಾಕೆ? ಕರ್ನಾಟಕದ 31 ಜಿಲ್ಲೆ ಏನಿವತ್ತು ಜನಪದ ಕಲೆ ನಶಿಸಿ ಹೋಗ್ತಾ ಇದೆ, ಅದು ನಶಿಸಿ ಹೋಗಬಾರ್ದು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಟಿ ಎ ನಾರಾಯಣಗೌಡರು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು. ಈಗ ಕೃಷ್ಣ ಬೈರೇಗೌಡರು ಕರೆದು 4 ಎಕರೆ ಜಮೀನು ಕೊಟ್ಟಿದ್ದಾರೆ. ನೀವು ರಕ್ಷಣಾ ವೇದಿಕೆಗೆ ಏನೋ ಜನಪದ ಎಲ್ಲ 31 ಜಿಲ್ಲೆದು ಒಂದು ಮಾಡಿ ಎಲ್ಲ ಮಾಡ್ತೀವಿ ಅಂದ್ರಲ್ಲ, ಬನ್ನಿ ನಾವು ನಿಮಗೆ ಜಾಗ ಕೊಡ್ತೀವಿ, ಅವ್ರನ್ನೆಲ್ಲ ಒಂದುಗೂಡಿಸಿ ನಿಮ್ದೇನಿದೆ ರಕ್ಷಣಾ ವೇದಿಕೆದು ನಿಮ್ಮ ಕಾರ್ಯ ನೀವು ಮಾಡಿ ಅನ್ನೋ ಮಾತನ್ನು ತಿಳಿಸ್ಕೊಟ್ಟವ್ರೆ. ಹಾಗಾಗಿ ಇವತ್ತು ಅವ್ರ ಸರ್ಕಾರದಿಂದ ಮಾಡಲಿಲ್ಲ ಅಂದರೆ ನಮ್ಮದು ಇದು ಆರಂಭ ಅಷ್ಟೇ, ಹೋರಾಟ ಇನ್ನು ಮುಂದೆ ಇದೆ. ಕೊಡಬೇಕು. ಯಾವುದೇ ಒಂದು ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಕನ್ನಡದವರೇ ಇರಬೇಕು. ಕನ್ನಡದವ್ರಿಗೆಲ್ಲ ಸಣ್ಣ ಪುಟ್ಟದು ಕಸ ಗುಡಿಸೋ ಕೆಲಸ ಕೊಟ್ಬಿಟ್ಟು ಹೊರಗಡೆಯಿಂದ ಬಂದವರಿಗೆಲ್ಲ ನೀವು ಆಫೀಸರ್ ಕೆಲಸ ಕೊಟ್ಬಿಟ್ರೆ ಈ ನೆಲದ ಮಕ್ಕಳು ಎಲ್ಲೋಗ್ಬೇಕು, ಈ ನಾಡಿನ ಮಕ್ಕಳು ಎಲ್ಲೋಗ್ಬೇಕು, ಈ ನೆಲದ ಮಣ್ಣಿನ ಮಕ್ಕಳು ಎಲ್ಲೋಗ್ಬೇಕು. ಇದು ನಮ್ಮದು ಒತ್ತಾಯ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಕೊಟ್ಟಿದ್ದೀವಿ, ಅದನ್ನು ಒಪ್ಕೊಂಡಿದ್ದಾರೆ, ಮಾಡ್ತೀವಿ, ಸ್ವಲ್ಪ ಟೈಮ್ ಬೇಕು ಅಂತ ಹೇಳವ್ರೆ. ನೀವು ಕೊಡೋವರೆಗೂ ನಾವು ಕಾಯೋಕ್ಕಾಗಲ್ಲ. ಕನ್ನಡದ ಮಕ್ಕಳು ಇವತ್ತು ಬೀದಿಲಿ ಕೆಲಸ ಇಲ್ಲದೆ ಅಲಿತಾ ಇದ್ದಾರೆ. ನೀವು ನಮ್ಮ ಕನ್ನಡದಲ್ಲಿ ಕೆಲಸ ಕೊಡಿಸಿ, ಕನ್ನಡದಲ್ಲಿ ಕೆಲಸ ಕೊಡಿಸೋಂಥ ಕೆಲಸ ಆಗಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತಾಯಿದ್ದೀವಿ ಸರ್. ಅವರು ಇದಕ್ಕೆ ಏನು ಆಕ್ಷನ್ ತಗೊಳ್ಳಿಲ್ಲ ಅಂದರೆ ನಾವು ಹೋರಾಟ ಮಾಡೋಕ್ಕೆ ಆಗಲೇ ಸಿದ್ಧವಾಗಿದ್ದೀವಿ, ರೆಡಿ ಇದ್ದೀವಿ, ಹೋರಾಟ ಮಾಡ್ತೀವಿ. ಎಲ್ಲಿವರೆಗೂ ಇವರು ಕನ್ನಡದ ಮಕ್ಕಳಿಗೆ, ಈ ನೆಲದ ಮಕ್ಕಳಿಗೆ ಕೆಲಸ ಕೊಡಲ್ವೋ ಅಲ್ಲಿವರೆಗೂ ನಮ್ಮದು ಹೋರಾಟ ಇದ್ದೇ ಇರುತ್ತೆ ಸರ್.